ನಮಸ್ಕಾರ. ನನ್ನ ಹೆಸರು ಮುನಿರಾಜು ಕೆ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ, ತುಮಕೂರು ವಿಶ್ವವಿದ್ಯಾನಿಲಯದ ತೃತೀಯ BA 5ನೇ ಸೆಮಿಸ್ಟರ್ನ ಪತ್ರಿಕೆ 5 ಕನ್ನಡ ವಿಶೇಷವಾದಂತಹ ಶಬ್ದಮಣಿ ದರ್ಪಣ, ಕನ್ನಡ ಭಾಷೆಯ ಸ್ವರೂಪ ಮತ್ತು ಗದ್ಯ ಸೌರಭ. ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಸೂತ್ರ 180ರ ಕುರಿತು ಚರ್ಚೆ ಮಾಡೋಣ. ಇಲ್ಲಿ ವಿಷಯದ ಅವಲೋಕನದಲ್ಲಿ ಗಮಕ ಸಮಾಸದ ಒಂದು ರೂಪವನ್ನು ಚರ್ಚೆ ಮಾಡಬಹುದಾಗಿದೆ. ಹಾಗೆ ಉದ್ದೇಶ ಮತ್ತು ಕಲಿಕಾ ಫಲಿತಗಳಲ್ಲಿ ಬಂದಾಗ ಪರಿಚಯವನ್ನು ಅಂದರೆ ಗಮಕ ಸಮಾಸದ ಪರಿಚಯವನ್ನು ಮಾಡಿಕೊಡೋದು ಮತ್ತು ವಿದ್ಯಾರ್ಥಿಗಳು ಗಮಕ ಸಮಾಸದ ಅಂಶವನ್ನು ತಿಳಿಯುವರು. ಹಾಗೆ ಸೂತ್ರ 180 ಅದು ಈ ರೀತಿ ಇರುವಂಥದ್ದನ್ನ ನಾವು ಗಮನಿಸ್ತೇವೆ. ಅದು ವಿದು ಉದು ಗಾಯಿಯು ಒದಗುವುದು ಆದೇಶಮಾಗಿ ಗಮಕದೊಳು ಎಂಬುದು ಪೂರ್ವ ಪರಾಮರ್ಶೆಗೆ ಒದಗುಮ ರೂಢಿಗಂ ಕವೀಶ್ವರ ಮತದಿಂ. ಈ ಒಂದು ಸೂತ್ರದಲ್ಲಿ ವಿಶೇಷವಾಗಿ ಅದು ಇದು ಉದು ಎಂಬ ಸರ್ವನಾಮಕ್ಕೆ ಗಮಕ ಸಮಾಸದೊಳ್ ಆ ಈ ಉ ಎಂಬ ಪದಗಳು ಆದೇಶವಾಗಿ ಬರುವಂತಹ ಅಂಶವನ್ನು ಪೂರ್ವ ಸ್ಮರಣೆಯಿಂದ ಗುರುತಿಸುವಂಥದ್ದನ್ನ ನಾವು ಕಾಣ್ತೀವಿ. ಅಂದರೆ ಅದು ಇದು ಉದು ಎಂಬುವು ಸ್ಥಾನ ನಿರ್ದೇಶಕ ಸರ್ವನಾಮಗಳು. ಹೊಸಗನ್ನಡದಲ್ಲಿ ದೂರ ಮತ್ತು ಸಮೀಪವನ್ನು ನಿರ್ದೇಶಿಸುವ ಅದು ಇದು ಎಂಬುವು ಬಳಕೆಯಲ್ಲಿವೆ. ಆದರೆ ಹಳಗನ್ನಡದಲ್ಲಿ ಇವುಗಳ ಜೊತೆ ಮಧ್ಯಸ್ಥಾನವನ್ನು ಸೂಚಿಸುವ ಉದು ಸರ್ವನಾಮವು ಇತ್ತು ಎಂಬುದನ್ನು ನಾವು ಕಾಣಬಹುದು. ಹಾಗೆ ಇವುಗಳ ಮೂಲ ಆ ಈ ಉಗಳೇ ಆಗಿರಬಹುದು. ಅಂದರೆ ಅದು ಇದು ಎಂಬ ಪದಗಳು ಸರ್ವನಾಮಗಳು ಗಮಕ ಸಮಾಸದಲ್ಲಿ ಹೇಗೆ ಆ ಈ ಉ ಎಂಬ ಆದೇಶಗಳಾಗ್ತವೆ ಎಂಬುದನ್ನು ಇಲ್ಲಿ ಈ ರೀತಿಯಾಗಿ ಪ್ರಯೋಗಕ್ಕೆ ಒಳಪಡಿಸಿರುವಂಥದ್ದನ್ನ ನಾವು ಗಮನಿಸ್ತೇವೆ. ಆ ಈ ಉ ಆದೇಶಕ್ಕೆ ಆ ಮನೆ ಸಿರಿಯ ತವರ್ಮನೆ, ಆ ಮನೆ ಸಿರಿಯ ತವರ್ಮನೆ. ಫಲದೆವಸಕ್ಕೆ ಕಂಡವಣ ಮನೆಯತ್ತಲೆ ಶಾರೀರಿಕಿಗೆ ನೆಲಸೆದರಿಕುಗುಂ ಕರು ತಡೆದತ್ತು ಕಂಚಣಲು ಮನೆಯುಂ ಉಗಳ್ದರ್ ಅಂತ ಈ ಒಂದು ಸೂತ್ರದಲ್ಲಿ ನಾವು ಈ ರೀತಿ ಪ್ರಯೋಗಕ್ಕೆ ಒಳಗಾಗಿರುವಂಥದ್ದನ್ನ ಗಮನಿಸ್ತೇವೆ. ಅಂದರೆ ಆಕಾರ ಉಕಾರ ಇಕಾರ ಇಲ್ಲಿ ಬಂದಾಗ ಅದು ಇದು ಉದು ಅನ್ನುವಂತಹ ಪದಗಳು ಈ ರೀತಿಯಾಗಿ ಬಂದಿರುವಂಥದ್ದು ನಾವು ಗಮನಿಸಬಹುದು. ಹಾಗೆ ನೋಡಿದಾಗ ಅದು ಅನ್ನುವಂಥದ್ದು ಅದು ಪ್ಲಸ್ ಮನೆ ಅನ್ನುವಂಥ ಪದ ಏನಿದೆ, ಅದು ಪ್ಲಸ್ ಮನೆ ಆ ಮನೆ ಅಂತ ಆಗ್ತದೆ. ಇದು ಪ್ಲಸ್ ಮನೆ ಈ ಮನೆ ಆಗ್ತದೆ. ಉದು ಪ್ಲಸ್ ಮನೆ ಹೂ ಮನೆ ಆಗ್ತದೆ. ಅಂದರೆ ಇಲ್ಲಿ ಗಮಕದ ಅದು ಇದು ಉದು ಅನ್ನುವಂಥ ಸರ್ವನಾಮಗಳು ಆ ಈ ಉ ಎಂಬ ಆದೇಶಗಳಾಗ್ತವೆ ಅನ್ನೋದನ್ನ ಈ ರೀತಿಯಾಗಿ ಅದು ಪ್ಲಸ್ ಪುಸ್ತಕ ಆ ಪುಸ್ತಕ, ಇದು ಪ್ಲಸ್ ಮನೆ ಈ ಮನೆ, ಉದು ಪ್ಲಸ್ ಗುಡಿಸಲು ಹೂ ಗುಡಿಸಲು, ಈ ರೀತಿ ಹಲವು ಪದಗಳನ್ನು ನಾವು ಉದಾಹರಣೆಗೆ ಕೊಡ್ಬೋದು. ಅದು ಮನೆ, ಅದು ಪುಸ್ತಕ, ಅದು ಚಿತ್ರಣ, ಅದು ಚೆಲುವು, ಅದು ಪ್ರಾಣಿ, ಇದು ಮನೆ, ಇದು ಪುಸ್ತಕ, ಇದು ಗಿಡ, ಇದು ಪೆನ್ನು. ಅದೇ ರೀತಿ ಅವನು ಹುಡುಗ, ಅವಳು ಹುಡುಗಿ, ಅದು ಮಗು. ಈ ರೀತಿ ಅಕಾರ ಇಕಾರ ಉಕಾರ ಹೇಗೆ ಆದೇಶಗಳಾಗಿ ಬರ್ತವೆ ಮತ್ತು ಅಪ್ರಸ್ತುತವಾದರೂ ಪೂರ್ವಸ್ಮರಣವಾಗಿ ಅವು ಹೇಗೆ ಆದೇಶವಾಗ್ತವೆ ಅನ್ನುವಂಥದ್ದನ್ನ ನಾವು ಈ ರೀತಿಯಾಗಿ ಗಮನಿಸ್ಬೋದು. ಇಲ್ಲಿ ಪೂರ್ವಸ್ಮರಣೆಗೆ ಬಂದಾಗ ನೆನೆದನ್ ಪ್ಲಸ್ ಆ ಹಿರಣ್ಯಕ ಎಂಬಲ್ಲಿನ ಆ ಅವನತಿಗೀಡಾದ
ಪುರಾಣದ ಹಿರಣ್ಯಾಕ್ಷನನ್ನು ನೆನಪು ಮಾಡಿಕೊಡುವಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ಪ್ರಸಿದ್ಧಿಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಗಮಕದ ಅದು ಇದು ಉದು ಎಂಬ ಸರ್ವನಾಮಗಳು ಹೇಗೆ ಆದೇಶಗಳಾಗ್ತವೆ ಅನ್ನೋಂಥದ್ದನ್ನ ಇಲ್ಲಿ ನೆನೆದಾನ್ ಎಂಬ ಪದ ವಿಶೇಷವಾಗಿ ನಮಗೆ ಮಾಡಿಕೊಡುವಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ಪ್ರಸಿದ್ಧಿಗೆ ಬಂದಾಗ ಗಜ ಅಯ ರೂಢಿಯೊಳ್ ಭಗದತ್ತನಿನ ನಳನಿಂ ಮಿಗಿಲಾದಂ ಅಂದರೆ ಇಲ್ಲಿ ಗಜಶಾಸ್ತ್ರದಲ್ಲಿ ಪ್ರಸಿದ್ಧನಾದಂತಹ ಭಗದತ್ತ, ಅದೇ ರೀತಿ ಅಯಶಾಸ್ತ್ರದಲ್ಲಿ ಪ್ರಸಿದ್ಧನಾದಂತಹ ನಳ, ಈ ಎರಡು ಪದಗಳನ್ನು ಹೇಳಬೇಕಾದ್ರೆ ಆ ಎಂಬ ರೂಪವನ್ನು ಪ್ರಸಿದ್ಧಿಯಾಗಿ ಬಳಕೆಯಾಗಿರುವಂಥದ್ದನ್ನ ನಾವು ಗಮನಿಸ್ತೇವೆ. ಆ ನಳ, ಆ ಭಗದತ್ತ, ಆ ಗಜಶಾಸ್ತ್ರ, ಆ ಅಯ, ಆ ಗಜ, ಈ ರೀತಿ ಆದೇಶವಾಗಿ ಅಕಾರ, ಇಕಾರ, ಉಕಾರ ಬಂದಿರುವಂಥದ್ದನ್ನ ನಾವು ಈ ಒಂದು ಸೂತ್ರದಲ್ಲಿ ಗಮನಿಸ್ಬೋದು. ಇಷ್ಟು ವಿಚಾರಗಳು ಅರ್ಥ ಆಗಿದ್ದೇವೆ ಅಂದ್ಕೊಂಡು ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.